ಮೂಡಿಗೆರೆ ಪಟ್ಟಣದ ಡಾಕ್ಟರ್ ಪಿಎ ಆಡ್ಯಂತಾಯ ರಂಗಮಂದಿರದಲ್ಲಿ ಗುರುವಾರ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದ 10 ನವಜೋಡಿಗಳ 24ನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿತು. ಈಗ ಮಾಂಗಲ್ಯನ ಆಗ್ತಿರುವಂಥದ್ದು ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಅರ್ಥ ಮಾಡ್ಕೊಂಡು ನಿಮ್ಮ ಶುಭ ಆರೈಕೆಯನ್ನು ಮಾಡಬೇಕಾಗಿ ನಂತೆ ಎಲ್ಲರೂ ಕೂಡ ಎದ್ದು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಈ ಕರ ಹಾಕೊಂಡಿದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗೌರಿಗದ್ದೆ ಅವಧೂತ ಶ್ರೀ ವಿನಯ್ ಗುರುಜಿ ಅವರು ಮಾತನಾಡಿ, ನಾಡಿನ ಪ್ರತಿ ಜಿಲ್ಲೆಗಳಲ್ಲಿ ಸರಳ ಸಾಮೂಹಿಕ ವಿವಾಹಗಳು ನಡೆಸಿದ್ದಲ್ಲಿ ಅನೇಕ ಕುಟುಂಬಸ್ಥರು ಸಾಲದ ಸುಳಿಯಲ್ಲಿ ಸಿಲುಕುವುದನ್ನ ತಪ್ಪಿಸಿ ನೆಮ್ಮದಿಯಿಂದ ಬಾಳುವುದನ್ನ ನೋಡಬಹುದು. ಕಳೆದ 24 ವರ್ಷಗಳಿಂದ ಮೋಟಮ್ಮನವರು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಡ ಮಕ್ಕಳ ಮದುವೆಯನ್ನ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಅಂದಿನಿಂದಲೂ ಕೂಡ ಹೆಣ್ಣು ಎತ್ತವರು ಸಾಲದ ಸುಳಿಗೆ ಒಳಗಾಗದಂತೆ ಕಾಪಾಡುತ್ತಿದ್ದಾರೆ ಎಂದು ಹೇಳಿದರು. ಮೋಟಮ್ಮ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 2 ಇನ್ಫ್ಲೂಯೆನ್ಸ್. ಒಂದು, ಅವರು ತೋಟದ ಕೆಲಸದವ್ರ ಮನೆಯಲ್ಲಿ ಹುಟ್ಟಿ ಕಷ್ಟ ನೋಡಿದ್ದೊಂದು ಅನುಭವ. ಇನ್ನೊಂದು, ಇಂದಿರಾ ಗಾಂಧಿಯ ಇನ್ಫ್ಲೂಯೆನ್ಸು. 3, DBC ಅವರ ಆದರ್ಶನೂ ಇರ್ಬೋದು. ಯಾವ ಕಷ್ಟ ನಾನು ಮದುವೆ ಆಗ್ತಾ ನೋಡಿದ್ದೆ ಅದಿನ್ಯಾವ ಹೆಣ್ಮಕ್ಳು ನೋಡಬಾರ್ದು ಅನ್ನೋ ದೊಡ್ಡ ಚಿಂತನೆ ಇದೆ. ಆ ಚಿಂತನೆ ಕಾಂಗ್ರೆಸ್ಸಿಗೂ ಸೀಮಿತ ಆಗಿಲ್ಲ, BJPಗೂ ಸೀಮಿತ ಆಗಿಲ್ಲ, JDSಗೂ ಸೀಮಿತ ಆಗಿಲ್ಲ, ಕ್ರಿಶ್ಚಿಯನ್ನಿಗೂ ಮುಸ್ಲಿಮಿಗೂ ಹಿಂದೂಗೂ ಸೀಮಿತ ಆಗಿಲ್ಲ. ಅದು ಸೀಮಿತ ಆಗಿರೋದು ಮಾನವೀಯ ಮೌಲ್ಯಕ್ಕೆ. ಅದು ಅಂಬೇಡ್ಕರ್. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕಿ ನಯನ ಮೋಟಮ್ಮ, ಪ್ರಸ್ತುತ ಮೂಡಿಗೆರೆ ಕ್ಷೇತ್ರದಲ್ಲಿ 1000ಕ್ಕೂ ಹೆಚ್ಚು ಹಳ್ಳಿಗಳಿವೆ. ಈ ಪೈಕಿ ಒಂದು ಕುಟುಂಬದ ವ್ಯಕ್ತಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮುಂದೆ ಬಂದಲ್ಲಿ ಆ ಕುಟುಂಬದ ಜೀವನ ಸುಧಾರಿಸಲಿದೆ. ಆಗ ಮಾತ್ರ ಅಂಬೇಡ್ಕರ್ ಆಶಯ ಹೋರಾಟಕ್ಕೆ ನೈಜ ಅರ್ಥ ಬರಲಿದೆ ಎಂದರು. ಪ್ರತಿ ಹಳ್ಳಿಯಲ್ಲಿ ಒಂದು ಯುವಕ ಅಥವಾ ಒಂದು ಯುವತಿ ಹಿಂದುಳಿದ ಸಮುದಾಯದವರು, ದಲಿತರಾಗ್ಲಿ ಅಥವಾ ಯಾವುದಾದ್ರೂ ಇತರ ಜಾತಿ ಹಿಂದುಳಿದ ಜಾತಿಯವರಾಗ್ಲಿ, ಅವರು ಅವ್ರ ಕಾಲ್ ಮೇಲೆ ನಿಲ್ಬೇಕು. ಅವ್ರಿಗೆ ಸಿಗಬೇಕಾದ ಆದಾಯ ಎಷ್ಟು ಮಟ್ಟಕ್ಕೆ ಇರಬೇಕು ಅಂದರೆ ಅವ್ರನ್ನ ಅಲ್ದಲೆ ಇಡೀ ಫ್ಯಾಮಿಲಿ ಕುಟುಂಬನ ನೋಡ್ಕೊಳ್ಳುವಂಥ ಯೋಗ್ಯತೆ ನಮಗೆ ಬರಬೇಕು. ಆಗ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟಕ್ಕೆ, ಅವರ ಜನ್ಮ ದಿನಾಚರಣೆಗೆ, ಅವರ ಒಂದು ಮಾತುಗಳಿಗೆ, ಅವರ ಸಿದ್ಧಾಂತಕ್ಕೆ ನಾವು ನಿಜವಾಗ್ಲೂ ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. 1020 ಹಳ್ಳಿಗಳಲ್ಲಿ ಒಂದು ಯುವಕ ಒಂದು ಯುವತಿ ಪ್ರತಿ ವರ್ಷ ನೀವು ಶಿಕ್ಷಣ ಪಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ 1 ಲಕ್ಷಗಟ್ಟಲೆ ನಿಮಗೆ ಆದಾಯ ಬಂದರೆ ನೀವು ಒಂದು ಮನೆನ ಬಡತನದಿಂದ ಸಮಾಜದಲ್ಲಿ ಒಂದು ಸಾಮಾಜಿಕ ಏನು ನಾವು ಹೋರಾಟ ಮಾಡ್ತೀವಿ ಸಮಾನತೆ ಬರಬೇಕು ಅಂತ, ಮತ್ತೆ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಯಲ್ಲಿ ನಮಗೆ ನಿಜವಾಗ್ಲೂ ಖಂಡಿತ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಇದು ಒಂದು ಚಿಂತನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಸಚಿವೆ ಮೋಟಮ್ಮ,
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಜೀವನ ತಿಳಿದುಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿಯೇ ನಡೆಯಬೇಕು. ಯುವಕರು ದುಶ್ಚಟಕ್ಕೆ ಬಲಿಯಾಗದೆ ಉತ್ತಮ ಜೀವನವನ್ನ ನಡೆಸುವ ಜೊತೆಗೆ ಮುಂದಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳಾಗಿ ರೂಪಿಸಬೇಕು ಎಂದರು. ಮನುಜ, ನೀನು ಒಳಿತ ಮಾಡು ಮನುಜ, ನೀ ಇರೋದು 3 ದಿನ ತನಕ ಅಂತ. ನಾವು ಮಾಡಿದ ಒಳಿತು ಸಹಾಯ ಮಾತ್ರ ನಮ್ಮ ಹಿಂದೆ ಬರ್ತದೆ, ಆಮೇಲೆ ಯಾರು ಜನ ನೆನೆಸೋದಿಲ್ಲ. ಆ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಎಲ್ಲ ಯುವಕ ಮಿತ್ರರು, ನನ್ನ ವೆಲ್ ವಿಶರ್ಸ್ ಎಲ್ಲ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಇದರಿಂದ ಏನಂದರೆ ನಿಮಗೆ ನೀವು ಸಾಲಗಾರರಾಗಬಾರ್ದು, ಮದುವೆಗಾಗಿ ಸಾಲಗಾರರಾಗಿ ಬದುಕಿ ಸಾಲಗಾರರಾಗಿ ಸಾಯಬಾರ್ದು ಅನ್ನೋದ್ರ ಉದ್ದೇಶ. ಕಾರ್ಯಕ್ರಮದಲ್ಲಿ ಕಸಪಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಮಂಚೇಗೌಡ, ಕಾಂಗ್ರೆಸ್ ಗೋಣಿಬೀಡು ಹೋಬಳಿ ಅಧ್ಯಕ್ಷ ಸುಬ್ರಾಯಗೌಡ, ಬೆಳಗೆರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ, ಮುಖಂಡರುಗಳಾದ ರೇಷ್ಮಾ, ಪೂರ್ಣೇಶ್ ಹೊಸಳ್ಳಿ, ಎಸ್ ವೆಂಕಟರಾಮ್, ದೀಪಕ್ ಕಡಿದಾಳ್, ಅಶ್ವಥ್ ಮಾಕುನಹಳ್ಳಿ, ಡಾಕ್ಟರ್ ಎಸ್ ರಘು ಉಪಸ್ಥಿತರಿದ್ದರು.